ಟ್ರಂಪ್ ಮರೆತರೆಂದು ರಷ್ಯಾದಿಂದ ಆಮದು. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದಾತುರವು ಅನ್ನದಾತುರ ಮೀರಿದ್ದು ಪ್ರಸಿದ್ಧಿಯ ಬನ್ನದಾತುರಾಗುವ ಅಪಾಯದಾಗಿದೆ. ಹೇಗೆಂದು ನೋಡೋಣವೇ. ವಾಷಿಂಗ್ಟನ್ನ ಬಿಳಿಬೂಡಿನಲ್ಲಿ 2028ರಲ್ಲಿ ನಡೆಯುವ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ವಿಷಯವಾಗಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಆಗ ಪತ್ರಕರ್ತರೊಬ್ಬರು ಅಮೆರಿಕ ಸಂಯುಕ್ತ ಸಂಸ್ಥಾನವು ರಷ್ಯಾದಿಂದ ಯುರೇನಿಯಂ ರಸಗೊಬ್ಬರ ಆಮದು ಮಾಡಿಕೊಳ್ಳುತ್ತಿದೆ, ಭಾರತಕ್ಕೇಕೆ ನಿರ್ಬಂಧ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ತಲೆ ಕೆರೆದುಕೊಂಡಿರುವ ಯುಎಸ್ಎ ಅಧ್ಯಕ್ಷರಾದ ಟ್ರಂಪ್ ಅವರು, ಹಾಗೇನೂ ನನಗೆ ಗೊತ್ತಿಲ್ಲ, ಪರಿಶೀಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜಕಾರಣಿಗಳು, ಕಾರ್ಯದರ್ಶಿಗಳು ಕೊಡುವ ಮಾಹಿತಿ ಓದುವವರು ಎಂಬುದು ತಿಳಿದಿರುವ ಸಂಗತಿಯೇ ಆಗಿದೆ. ಆದರೆ ಅತಿ ಮುಖ್ಯವಾದ ವಸ್ತುಗಳನ್ನು ರಷ್ಯಾದಿಂದ ಯುಎಸ್ಎ ಆಮದು ಮಾಡಿಕೊಳ್ಳುವ ಸಾಮಾನ್ಯ ಜ್ಞಾನ ಅಧ್ಯಕ್ಷರೊಬ್ಬರಿಗೆ ಇಲ್ಲವೆಂದರೆ ಹೇಗೆ? ಅಮೆರಿಕ ಸಂಯುಕ್ತ ಸಂಸ್ಥಾನವು ಹಿಂದಿನಿಂದಲೂ ರಷ್ಯಾದಿಂದ ಕೆಲವು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಇದರಲ್ಲಿ ಮುಖ್ಯವಾದುದು ಯುರೇನಿಯಂ ಹಾಗೂ ರಸಗೊಬ್ಬರಗಳು. ಉಕ್ರೇನ್ಗೆ ಯುದ್ಧಾಸ್ತ್ರಗಳನ್ನು ಕಳುಹಿಸುತ್ತಿರುವ ಯುಎಸ್ಎಯು ಯುರೋಪಿಯನ್ ಒಕ್ಕೂಟದೊಡನೆ ಸೇರಿ ರಷ್ಯಾ ಮೇಲೆ ವ್ಯಾಪಾರ ನಿರ್ಬಂಧ ಹೇರಿದೆ. ಅದು ಮುಖ್ಯವಾಗಿ ಪೆಟ್ರೋಲಿಯಂ ಕಚ್ಚಾ ತೈಲದ ಮೇಲೆ. ಯುರೋಪಿಯನ್ ಯೂನಿಯನ್ ದೇಶಗಳು ಕಚ್ಚಾ ತೈಲ ಆಮದು ನಿಲ್ಲಿಸಿದಾಗ ರಷ್ಯಾವು ಕಡಿಮೆ ಬೆಲೆಗೆ ಕಚ್ಚಾ ತೈಲ ಮಾರಲು ಮುಂದೆ ಬಂತು. ಈ ಅವಕಾಶವನ್ನು ಬಳಸಿಕೊಂಡ ಭಾರತವು ಹೆಚ್ಚು ಪೆಟ್ರೋಲಿಯಂ ಕಚ್ಚಾ ಎಣ್ಣೆಯನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ಳತೊಡಗಿತ್ತು. ಇದು 2 ವರ್ಷದಿಂದ ಭಾರತಕ್ಕೆ ಸಾಕಷ್ಟು ಲಾಭ ತಂದುಕೊಟ್ಟಿದೆ. ಯುಎಸ್ಎ ಈಗಲೂ ಪ್ರಪಂಚದಲ್ಲಿ ಎದುರಿಲ್ಲದ ಆರ್ಥಿಕ ಶಕ್ತಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಸೋವಿಯತ್ ಯೂನಿಯನ್ ಒಡೆದು ರಷ್ಯಾದ ಹಣಕಾಸು ಬಲ ಕುಸಿದ ಮೇಲೆ ತನಗೆ ಎದುರಿಲ್ಲ ಎಂದೇ ಯುಎಸ್ಎ ಭಾವಿಸಿತ್ತು. ಆದರೆ ಚೀನಾ ಯುಎಸ್ಎಗೆ ಸವಾಲು ಹಾಕುವ ಆರ್ಥಿಕತೆಯಾಗಿ ಬೆಳೆದಿದೆ. ಒಂದು ವೇಳೆ ಜನದಟ್ಟಣೆ ಅಲ್ಲದಿದ್ರೆ ಚೀನಾ ಯುಎಸ್ಎಗೆ ಇನ್ನೂ ದೊಡ್ಡ ಸವಾಲಾಗ್ತಿತ್ತು. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅವರಿಗೆ ಬ್ರಿಕ್ಸ್ ದೇಶಗಳ ಮೇಲೆ ಕಣ್ಣು ಬಿತ್ತು. ಯಾಕೆಂದ್ರೆ ಅವರು ದ್ವೇಷಿಸುವ ಚೀನಾ ಮತ್ತು ಬ್ರೆಜಿಲ್ಗಳು ಬ್ರಿಕ್ಸ್ ಕೂಟದಲ್ಲೇ ಇದ್ದವು. ಬ್ರಿಕ್ಸ್ ದೇಶಗಳವರು ಸುಂಕಶೂರರು. ಅವರ ಮೇಲೆ ಸುಂಕದ ಹೊರೆ ಹೊರಿಸುವುದಾಗಿ ಆರಂಭದಲ್ಲೇ ಟ್ರಂಪ್ ಗುಟುರು ಹಾಕಿದ್ರು. ಟ್ರಂಪರ ಮೊದಲ ಅವಧಿಯಲ್ಲಿ ಪ್ರಧಾನಿ ಮೋದಿಯವರು ಅವರನ್ನ ಗುಜರಾತಿಗೆ ಕರೆಸಿ ಸನ್ಮಾನ ಮಾಡಿದ್ರು. ವಿಶ್ವಸಂಸ್ಥೆಯಲ್ಲಿ ಭಾರತದ ಪರ ವೀಟೋ ಹಕ್ಕು ಚಲಾಯಿಸುವವರಿಗೆ ಸೋವಿಯತ್ ಕಾಲದಿಂದಲೂ ರಷ್ಯಾ ಭಾರತ ಸಂಬಂಧ ಇತ್ತು. ವ್ಯಾಪಾರ ಸಂಬಂಧ ಕೂಡ ಜೋರಾಗಿತ್ತು. ರಷ್ಯಾ ಜೊತೆಗೆ ಹೋಲಿಸಿದ್ರೆ ಭಾರತದ ವ್ಯಾಪಾರ ಸಂಬಂಧವು ಯುಎಸ್ಎ ಜೊತೆಗೆ ಕಡಿಮೆ ಇತ್ತು. ಮೋದಿಯವರು ಯುಎಸ್ಎ ಇಸ್ರೇಲ್ನತ್ತ ವಾಲಲು ನೋಡಿದ್ರು. ಆದರೆ ಅದು ದೇಶದ ಒಟ್ಟಾರೆ ವ್ಯಾಪಾರೋದ್ಯಮಕ್ಕೆ ಪೂರಕವಾಗಲಿಲ್ಲ. ಭಾರತವು ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾದ್ದರಿಂದ ಇಲ್ಲಿನ ಮಾರುಕಟ್ಟೆ ಯುಎಸ್ಎಯಂಥ ಉತ್ಪಾದಕ ದೇಶಗಳಿಗೆ ಮುಖ್ಯವಾಗುತ್ತವೆ. ಖಾಸಗಿಯಾಗಿ ಡೊನಾಲ್ಡ್ ಟ್ರಂಪ್ ಕುಟುಂಬದ ಹೋಟೆಲ್ ಹಾಗೂ ಉದ್ಯಮ ವ್ಯವಹಾರವು ಬೆಂಗಳೂರು ಸಹಿತ ಭಾರತದಲ್ಲಿ ಕಳೆದ 5 ವರ್ಷಗಳಲ್ಲಿ ದುಪ್ಪಟ್ಟು ಹೆಚ್ಚಾಗಿದೆ. ಕಚ್ಚಾ ತೈಲವು ಮತ್ತೆ ಭಾರತದಲ್ಲಿ ವ್ಯಾಪಾರ ವ್ಯವಹಾರವನ್ನ ಮೋದಿಯವರ ಕಾಲದಲ್ಲೂ ರಷ್ಯಾದತ್ತಲೇ ತಿರುಗಿಸಿತ್ತು. ಅದೇನಾದರೂ ಇರಲಿ, ಟ್ರಂಪ್ ಸರ್ಕಾರವು ಭಾರತ ಮತ್ತು ಕೆಲವು ದೇಶಗಳ ಮೇಲೆ 50% ಸುಂಕ ಏರಿಸಿದ್ದಾರೆ. ಬ್ರೆಜಿಲ್ ಮೇಲೂ 50% ಸುಂಕ ಏರಿಕೆ ಆಗಿರುವುದರಿಂದ ಅಲ್ಲಿನ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ಅವರು ಟ್ರಂಪ್ ಜೊತೆಗೆ ಮಾತನಾಡುವ ಅಗತ್ಯವಿಲ್ಲ, ಬ್ರಿಕ್ಸ್ನ ಚೀನಾ ಭಾರತದ ಪ್ರಮುಖರೊಂದಿಗೆ ಮಾತನಾಡುವೆ ಎಂದು ಹೇಳಿದ್ದಾರೆ. 2024ರ ಲೆಕ್ಕಾಚಾರದಂತೆ ರಷ್ಯಾದ ಜೊತೆಗೆ ಯುಎಸ್ಎ ಆಮದು ರಫ್ತು ವ್ಯವಹಾರವು $305 ಕೋಟಿ ಅಮೆರಿಕನ್ ಡಾಲರ್ ಇತ್ತು. ರಷ್ಯಾಕ್ಕೆ 2024ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ $52.8 ಕೋಟಿ ವಸ್ತುಗಳು ರಫ್ತಾಗಿದ್ದವು. ಇದು 2023ಕ್ಕಿಂತ $7 ಕೋಟಿ ಕಡಿಮೆ ಅಂದರೆ 11.8% ಕಡಿಮೆಯಾಗಿದೆ. ಪರಮಾಣು ಉದ್ಯಮಕ್ಕೆ ಯುರೇನಿಯಂ, ಹೆಕ್ಸಾಫ್ಲೋರೈಡ್, ಇವಿ ಉದ್ಯಮಕ್ಕೆ ಪಲಾಡಿಯಂ, ಕೃಷಿಗೆ ರಸಗೊಬ್ಬರ ಹಾಗೂ ಹಲವು ರಾಸಾಯನಿಕಗಳು ರಷ್ಯಾದಿಂದ ಯುಎಸ್ಎಗೆ ಆಮದು ಆಗುತ್ತಿದೆ. ಯುಎಸ್ಎಯಿಂದ ರಷ್ಯಾಕ್ಕೆ ರಫ್ತಾಗುವ ವಸ್ತುಗಳೆಂದರೆ ಪ್ಲಾಸ್ಮಾ, ಲಸಿಕೆಗಳು, ವೈದ್ಯಕೀಯ ಉಪಕರಣಗಳು, ಸಿದ್ಧ ಆಹಾರೋತ್ಪನ್ನಗಳು, ಔಷಧಿಗಳು ಇತ್ಯಾದಿ.
ಹೀಗಿರುವಾಗ ರಷ್ಯಾದಿಂದ ಆಮದು ಮಾಡಿಕೊಳ್ಳಬೇಡಿ ಎಂದು ಭಾರತಕ್ಕೆ ಹೇಳಲು ಟ್ರಂಪ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಅವರ ಉದ್ದೇಶ ರಷ್ಯಾ ಬಿಟ್ಟು ನಮ್ಮ ಹಾಗೂ ನಮ್ಮ ಮಿತ್ರರಿಂದ ಕಚ್ಚಾ ತೈಲ ಕೊಳ್ಳಲಿ ಎನ್ನುವುದಾಗಿರಬೇಕು. ಟ್ರಂಪ್ ಮರೆತರೆಂದು ರಷ್ಯಾದಿಂದ ಆಮದು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಗೆ ಬರೋಣ. ರಷ್ಯಾ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದ್ರು ಯುಎಸ್ಎ ಹಾಗೂ ರಷ್ಯಾ ಕೆಲವು ಆಮದು ರಫ್ತು ವ್ಯವಹಾರದಲ್ಲಿ ತೊಡಗಿಕೊಂಡಿರುವುದು ಟ್ರಂಪರ ನೈತಿಕತೆಗೆ ಸವಾಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.